ರಾಜ್ಯ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಬರ್ತದೆ. ಮೂರನೇ ಹಂತದಲ್ಲಿ ಅಂದರೆ ಭಾರತದಾದ್ಯಂತ 2 ಹಂತಗಳಲ್ಲಿ ಇವಾಗ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಕರಿತೀವಿ. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಇದು 2 ಹಂತಗಳಲ್ಲಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ. ನಮ್ಮ ರಾಜ್ಯ 3ನೇ ಹಂತ ಅಂದರೆ 3rd ಫೇಸ್ನಲ್ಲಿ ಸಿಲೆಕ್ಟ್ ಆಗಿದ್ದು. ನಾವು ಇನ್ನು ಮೇಲಿಂದ ಅಂದರೆ 29ನೇ ತಾರೀಕು ಜೂನ್ನಿಂದ 3ನೇ ಹಂತದಲ್ಲಿ ನಾವು ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮಾಹಿತಿ ಕೊಡೋದೇನಂತಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಂತಂದರೆ ಏನು ಅಂತಂದಾಗ ಪ್ರತಿ ವರ್ಷ ನಾವು ಸ್ಪೆಷಲ್ ಸಮ್ಮರಿ ರಿವಿಷನನ್ನು ಮಾಡ್ತೀವಿ. ಅಂದರೆ ಮತದಾರರ ಯಾದಿಯನ್ನು ಪರಿಷ್ಕರಣೆ ಮಾಡೋದು, ಹೊಸದಾಗಿ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಸೇರಿಸೋದು, ಡಿಲೀಷನನ್ನು ಮಾಡೋದು, ವರ್ಗಾವಣೆ ಇದ್ದರೆ ವರ್ಗಾವಣೆ ಮಾಡೋದು, ಇಂತಹ ಪ್ರಕ್ರಿಯೆಯನ್ನು ಪ್ರತಿ ವರ್ಷ ನಾವು ಮಾಡ್ತೀವಿ. ಅದನ್ನು ಸ್ಪೆಷಲ್ SSR ಅಂತೇಳಿ ಕರಿತೀವಿ. ಪ್ರತಿ ವರ್ಷ ಈ ಪ್ರಕ್ರಿಯೆ ಮತದಾರರ ಯಾದಿಯನ್ನು ಜಾರಿಗೊಳಿಸೋದ್ರಲ್ಲಿ, ಮತದಾರರ ಯಾದಿಯನ್ನು ಪರಿಷ್ಕರಣೆಗೊಳಿಸೋದ್ರಲ್ಲಿ ನಾವು ಮಾಡ್ತೀವಿ. SIR ಅಂತಂದರೆ ಏನು ಅಂತಂದರೆ ಚುನಾವಣಾ ಆಯೋಗಕ್ಕೆ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಒಂದು ಅಧಿಕಾರ ಇದೆ. ಯಾವಾಗ ತನ್ನ ಮತದಾರರ ಯಾದಿಯನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಅನ್ನಿಸ್ತದನೋ ಅವಾಗ ಚುನಾವಣಾ ಆಯೋಗ ಇದನ್ನು ಒಂದು ನೋಟಿಫಿಕೇಶನ್ ಮಾಡೋದ್ರ ಮೂಲಕ ಇಡೀ ದೇಶಾದ್ಯಂತ ಅಥವಾ ರಾಜ್ಯಗಳಲ್ಲಿ ಸೆಲೆಕ್ಟೆಡ್ ಒಂದು 20 ರಾಜ್ಯಗಳಲ್ಲಿ ಮಾಡಬೇಕು, ಇಲ್ಲಿ ಪರಿಷ್ಕರಣೆ ಸರಿ ಇಲ್ಲ ಅಂತ ಹೇಳಿ ಡಿಸೈಡ್ ಆಯಿತು ಅಂತಂದರೆ ಆ ರಾಜ್ಯಗಳಲ್ಲಿ ಅಷ್ಟೇ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಈ ನಿಟ್ಟಿನಲ್ಲಿ ಏನಂತಂದರೆ ಇಡೀ ದೇಶಾದ್ಯಂತ ಮತದಾರರ ಯಾದಿಯನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಆದೇಶ 2025 2025 ವರ್ಷದಲ್ಲಿ ತಮಗೆಲ್ಲ ಗೊತ್ತಿರುವಂಗೆ ವೆಸ್ಟ್ ಬೆಂಗಾಲ್, ಕೇರಳ, ಬಿಹಾರ್ ಈ ಎಲ್ಲ ರಾಜ್ಯಗಳಲ್ಲೂ ನಾವು ಮತದಾರರ ಪರಿಷ್ಕರಣೆಯನ್ನು ಸಮಗ್ರವಾಗಿ ಮಾಡಿರ್ತೇವೆ. ನಂತರದಲ್ಲಿ ಈ ವರ್ಷ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡೋರಿದ್ದೇವೆ. ಇದರ SIR ಅಂದರೆ ಏನು, ನಾವು ಏನು ಮಾಡೋರಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಬಯಸ್ತೇನೆ. ಯಾವಾಗ SIR ಮಾಡಬೇಕು ಅಂತ ಹೇಳಿ ಡಿಕ್ಲೇರ್ ಆಗ್ತದಲ್ಲ ಅವಾಗ 2002 ಅಂದರೆ ಹಿಂದಿನ ಎಷ್ಟು ವರ್ಷ ಅದಕ್ಕೆ ಇದಿಷ್ಟು ಅಂದರೆ 10 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ಕಡ್ಡಾಯವಾಗಿ SIR ಮಾಡಬೇಕು ಅಂತ ಯಾವುದೇ ಕಾಯ್ದೆಗಳಿಲ್ಲ. ಯಾವಾಗ ಚುನಾವಣಾ ಆಯೋಗಕ್ಕೆ ಮಾಡಬೇಕು ಅಂತ ಪರಿಗಣನೆಗೆ ತಗೊಂತಾರ ಅವಾಗ ಮಾಡ್ಬೋದು. ಸೊ ಲಾಸ್ಟ್ SIR ಕರ್ನಾಟಕ ರಾಜ್ಯದಲ್ಲಿ ಮಾಡಿರೋದು 2002ರಲ್ಲಿ. ಸೊ 2002ರಲ್ಲಿ ಇರುವಂತಹ ಮತದಾರರ ಯಾದಿಗಳಲ್ಲಿ ಇರುವಂತಹ ಮತದಾರರ ಲಿಸ್ಟನ್ನು ಇವಾಗಿರುವಂತಹ ಮತದಾರರ ಲಿಸ್ಟೊಂದಿಗೆ ನಾವು ಪರಿಷ್ಕರಣೆಯನ್ನು ಮಾಡ್ತೀವಿ. ದ ಮೀನಿಂಗ್ ಇಸ್ 2002 ಒಳಗೆ ಇರುವಂತಹ ಮತದಾರರ ಯಾದಿಯಲ್ಲಿ ಯಾರ್ಯಾರು ಹೆಸರುಗಳಿದ್ವೋ ಅವರನ್ನೆಲ್ಲರನ್ನೂ ನಾವು ಈಗಿನ ಅಂದರೆ ಅರ್ಹ ಮತದಾರರು ಅಂತ ಹೇಳಿ ನಾವು ಅವರನ್ನ ಪರಿಗಣನೆಗೆ ತಗೊಂತೇವೆ. ಸೊ ಇಲ್ಲಿ 2 ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ. ಏನು ಅಂತಂದರೆ 2002ರಲ್ಲಿ ಇರುವಂತಹ ಮತದಾರರ ಹೆಸರುಗಳು ಅಥವಾ 2002ರಲ್ಲಿ ಯಾರು ಇದ್ದಾರೋ ಅವರ ರಿಲೇಟಿವ್ಸ್ ಅಂದರೆ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಕಸಿನ್ಸ್ ಇರ್ಬೋದು, ಅವ್ರನ್ನೂ ಸಹ ನಾವು ಪರಿಗಣನೆಗೆ ತಗೊಂಡು 2026ರಲ್ಲಿ ಅವರನ್ನು ನಮ್ಮ ಮತದಾರರ ಯಾದಿ ಒಳಗೆ ಪರಿಷ್ಕರಣೆ ಮಾಡುವಂತಹ ಕೆಲಸ. ಇದು ಮೆಥಡ್ ಅಂತಂದರೆ ನಮ್ಮದು ಒಂದು ವಿಶೇಷವಾದಂತಹ ಉದ್ದೇಶ ಏನು ಚುನಾವಣಾ ಆಯೋಗದಿದೆ ಅಂತಂದರೆ ಈ ಒಂದು ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರ ಯಾದಿಯಿಂದ ಹೊರಗೆ ಹೋಗತಕ್ಕದಲ್ಲ, ಅಂದರೆ ಹೊರಗುಳಿಯೋಂಗಿಲ್ಲ. ಯಾವುದೇ ಅನರ್ಹ ಮತದಾರ ಇದ್ರು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಮತದಾರರ ಯಾದಿಯಲ್ಲಿ ಇರುವಂಥದ್ದಲ್ಲ ಅಂಥೇಳಿ ಉದ್ದೇಶ, ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ಈ ಉದ್ದೇಶದ ಆಧಾರದ ಮೇಲೆ ನಾವು SIR ಅನ್ನು ಕೈಗೊಳ್ಳಿಕತ್ತೀವಿ. ಈಗ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ನಾನು ಹೇಳ್ತೀನಿ. ಚುನಾವಣಾ ಆಯೋಗ ನಮಗೆ ಕೊಟ್ಟಿರುವಂತಹ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಯಾವಾಗ ನಾವು ಏನೇನು ಕೆಲಸಗಳನ್ನು ಮುಂದಿನ 4 ತಿಂಗಳು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಕಾಪಿನೂ ತಮ್ಮೆಲ್ಲರಿಗೂ ಕೊಟ್ಟಾರ ಅನಿಸ್ತದೆ. ಓಕೆ, ಅದರೊಳಗೆ ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR ಅಂತಂದರೆ 1/10/2026 ಈಗೆಲ್ಲ ತಮಗೆಲ್ಲ ಗೊತ್ತದ. ಒಂದು 2 ವರ್ಷದ ಹಿಂದೆ ಕ್ವಾಲಿಫೈಯಿಂಗ್ ಡೇಟ್ ಫಾರ್ ಇದು ಯಾವುದಾದ್ರೂ ಮತದಾರ ತನ್ನ ಹೆಸರನ್ನು ನೋಂದಾವಣೆ ಮಾಡ್ಕೋಬೇಕು ಅಂತಂದರೆ
ಕೇವಲ ಒಂದು ಡೇಟ್ ಮಾತ್ರ ಇತ್ತು. ಜನವರಿ 1ನೇ ತಾರೀಕಿನ ನಂತರ ಯಾರು ಎಲಿಜಿಬಲ್ ಇದ್ದಾರೋ, ಯಾರು 18 ವರ್ಷ ಇದ್ದಾರೋ ಅವ್ರನ್ನೆಲ್ಲ ನಾವು ಸೇರಿಸ್ಕೊಂತಿದ್ವಿ. ಬಿಫೋರ್ ಈಗ 2 ವರ್ಷ ಅಂದರೆ ಅಮೆಂಡ್ಮೆಂಟ್ ಆದ ಮೇಲೆ ವರ್ಷದಲ್ಲಿ 4 ಸಲ 4 ಕ್ವಾರ್ಟರ್ಗಳಿಗೆ ನಮಗೆ ಅರ್ಹ ಮತದಾರರನ್ನ ಸೇರಿಸ್ಬೋದು. ಜನವರಿ 1ಕ್ಕೆ, ಏಪ್ರಿಲ್ 1ಕ್ಕೆ, ಅಕ್ಟೋಬರ್ 1ಕ್ಕೆ ಮತ್ತು ಡಿಸೆಂಬರ್ ಎವ್ರಿ ಕ್ವಾರ್ಟರ್ಗೆ ಒಂದರಂತೆ ನಾವು ಸೇರಿಸ್ಬೋದು. ಅಂದರೆ ಆ ಟೈಮಿಗೆ ಯಾರು 18 ವರ್ಷ ಎಲಿಜಿಬಲ್ ಆಗ್ತಾರೋ ಅವರನ್ನ ನಾವು ಆಟೋಮೆಟಿಕಲಿ ಸೇರಿಸ್ಕೊತೀವಿ. ಸೊ ಇದು ಈಗ ಈ SIRಗೆ ಅರ್ಹ ದಿನಾಂಕ ಯಾವುದು ಅಂತಂದರೆ 1/10/2026. ಸೊ ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR ಇಸ್ 1/10/26. ನಾವು ನಮ್ಮ ಬ್ಯಾಕ್ ಎಂಡ್ ಒಳಗೆ ಈಗೆಲ್ಲ ನಿಮಗೆಲ್ಲ ಗೊತ್ತದ, ಲಾಸ್ಟ್ ವಾರ ನಾವು ಬೂತ್ ಲೆವೆಲ್ ಆಫೀಸರ್ಗಳಿಗೆ, ಬೂತ್ ಲೆವೆಲ್ ಏಜೆಂಟ್ಗಳಿಗೆ ತರಬೇತಿಯನ್ನು ಕೊಡ್ತೀವಿ. ಅದು ಪ್ರಿಲಿಮಿನರಿ ತರಬೇತಿ. ಅದರ ನಂತರದಲ್ಲಿ ನಾವು ಈಗ ನಮ್ಮ ತಹಶೀಲ್ದಾರರು, ಬೂತ್ ಲೆವೆಲ್ ಆಫೀಸರ್ಗಳು ಮತ್ತು ಬೂತ್ ಲೆವೆಲ್ ಏಜೆಂಟ್ಗಳಿಗೆ ನೇರವಾಗಿ ಗ್ರಾಮ ಪಂಚಾಯಿತಿಯಲ್ಲೇ ಹೋಗಿ ತರಬೇತಿಯನ್ನು ಕೊಡೋದು ಮತ್ತು ಈಗೇನು SIR ಅಂದರೆ ಏನು, ಏನೇನು ಕೆಲಸಗಳನ್ನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಲಾಸ್ಟ್ 1 ವಾರದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. 24 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ 12 ಗ್ರಾಮ ಪಂಚಾಯಿತಿಗಳನ್ನು ನಾವು ಸಂಪೂರ್ಣವಾಗಿ ತರಬೇತಿಗೊಳಿಸಿದ್ದೀವಿ. ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ, ನಿಮ್ಗೆ ಮೊನ್ನೆ ನಾನು ತರಬೇತಿ ಕೊಡುವಾಗಲೂ ಹೇಳಿದ್ದೆ, ಬೂತ್ ಲೆವೆಲ್ ಏಜೆಂಟ್ಗಳು ಅಂತಂದರೆ ಆ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ, ಅಂದರೆ ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ ಯಾವ ಪಕ್ಷಗಳು ಬೂತ್ ಲೆವೆಲ್ ಏಜೆಂಟ್ ಅಂತ ಹೇಳಿ ನೇಮಕ ಮಾಡಿರ್ತಾರೋ, ಅದು ಯಾವುದೇ ಪಕ್ಷ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಹೌ ಮೆನಿ ಪಕ್ಷ, ಎಷ್ಟೇ ನಂಬರ್ ಆಫ್ ಪಕ್ಷಗಳಿದ್ರೂ ನಡೀತದೆ. ಯಾರು ಪ್ರತಿ ಪೋಲಿಂಗ್ ಸ್ಟೇಷನ್ಗೆ ಒಬ್ಬೊಬ್ಬರು ಅಂತ ಹೇಳಿ ಒಬ್ಬೊಬ್ಬ ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕ ಮಾಡಿರ್ತಾರೆ. ಅವ್ರಿಗೂ ಸಹ ನಾವು ಇದರದ್ದು ಅವೇರ್ನೆಸ್, ಲೈಕ್ ಏನು ನಡೀತದ ಮುಂದಿನ 2-3 ತಿಂಗಳಲ್ಲಿ ಮತದಾರರ ಯಾದಿ ಪರಿಷ್ಕರಣೆ ಮಾಡುವಾಗ ಸಾರ್ವಜನಿಕರು, ಅಂದರೆ ಮತದಾರರು ಏನೇನು ದಾಖಲೆಗಳನ್ನು ಕೊಡಬೇಕು, ಬೂತ್ ಲೆವೆಲ್ ಆಫೀಸರ್ ಬಂದಾಗ ಅವ್ರು ಏನು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಅಂತ ಇರ್ತದೆ ಅದನ್ನು ನಾವು ಸಬ್ಮಿಟ್ ಅವ್ರ ಕಡೆ ಮತದಾರರಿಗೆ ಕೊಡ್ತೀವಿ. ಅದು ಏನು, ಅದನ್ನು ಹೆಂಗೆ ಫಿಲ್ಅಪ್ ಮಾಡಬೇಕು, ವಾಪಸ್ ತಗೊಳ್ಳುವಂಥ ದಿನ ಇದು. ಇಷ್ಟು ವಿಷಯಗಳನ್ನು ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಈ ಪ್ರಕ್ರಿಯೆ ಏನದಲ್ಲ, ಅದು ಸಮಗ್ರವಾಗಿ ನಮ್ಮ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ ಎಲ್ಲ ಗ್ರಾಮ ಪಂಚಾಯತಿ ವಾರು, ದಿಸ್ ಇಸ್ ದಿ ಓನ್ಲಿ ಕಾನ್ಸ್ಟಿಟ್ಯುವೆನ್ಸಿ ನಾವು ಪಂಚಾಯತ್ ವಾರು ಮಾಡ್ಲಿಕ್ಕತ್ತಿರೋದು. ಲಾಸ್ಟ್ ವೀಕ್ ಏನು ಮಾಡಿದ್ವಿ, ಎಲ್ಲರನ್ನೂ ಕರೆದ್ವಿ. ಸುಮಾರು 800-900 ಜನ ಆದರು. ಅದು ಅಷ್ಟು ಇಫೆಕ್ಟಿವ್ ಆಗಿ ಆಗೋದಿಲ್ಲ ಸಾರ್ವಜನಿಕರಿಗೆ, ಅಷ್ಟು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಅಷ್ಟು ಇಫೆಕ್ಟಿವ್ ಆಗಿ ಗೊತ್ತಾಗೋದಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ನಮಗೆ ಆ ಕಡೆ ಗದ್ಯಾಳ, ಸಾವಳಗಿ ಆ ಕಡೆ ಭಾಗದವರು ಒಂದು ಸ್ವಲ್ಪ ಬರಲಿಲ್ಲ, ಸುಮಾರು ಜನ ಅಬ್ಸೆಂಟ್ ಇದ್ರು. ಆ ರೀತಿ ಮಿಸ್ಕಮ್ಯುನಿಕೇಶನ್ ಆಗೋದು ಬೇಡ ಅಂತ ಹೇಳಿ ತಹಶೀಲ್ದಾರ್ನೇ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರು ಜಂಟಿಯಾಗಿ ಪಂಚಾಯತ್ ವಾರು ಹೋಗಿ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ರಿಮೈನಿಂಗ್ 11 ಗ್ರಾಮ ಪಂಚಾಯತಿಗಳಿದ್ದಾವೆ, ಅವು 2 ದಿನಗಳಲ್ಲಿ ಮುಗಿಸ್ತಾರೆ. ಸೊ ಪ್ರಿಪ್ರೇಷನ್, ಟ್ರೈನಿಂಗ್ ಮತ್ತು ಪ್ರಿಂಟಿಂಗ್ ಅದನ್ನು 20 ಜೂನ್ 2026ರಿಂದ 29 ಜೂನ್ 2026ರವರೆಗೆ ಮಾಡ್ರಿ ಅಂತ ಚುನಾವಣಾ ಆಯೋಗದ ನಿರ್ದೇಶನ ಇರ್ತದೆ. ಅದಾದ್ಮೇಲೆ ನಮ್ಮ ಮೇಜರ್ ಕೆಲಸ ಅಂದರೆ ಇಷ್ಟು ದಿನ ನಾವು ಬ್ಯಾಕ್ ಎಂಡ್ ಒಳಗೆ ಕೆಲಸ ಮಾಡ್ತೀವಿ, ತಹಶೀಲ್ದಾರ್ ಆಫೀಸ್ ಒಳಗೆ ಕೆಲಸ ಮಾಡ್ತೀವಿ. ಇನ್ನು ಮೇಲೆ 30 ಜೂನ್ 2026ರಿಂದ 29 ಜುಲೈ 2026 ಈ ದಿನಾಂಕ ತಮ್ಮೆಲ್ಲರ ಗಮನದಲ್ಲಿ ಸ್ಪಷ್ಟವಾಗಿ ಇರಬೇಕು. ಈ 1 ತಿಂಗಳು ನಾವೇನು ಮಾಡ್ತೀವಿ ಅಂತಂದರೆ, ಕಡ್ಡಾಯವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳು, ಅವ್ರಿಗೇನು ನಾವೀಗ ಫೀಲ್ಡ್ ತರಬೇತಿಯನ್ನು ಕೊಡ್ಲಿಕ್ಕತ್ತೀವಲ್ಲ, ಅವರೆಲ್ಲ ಪ್ರತಿ ಒಬ್ಬ ಮತದಾರನ ಮನೆಗೆ ಕಡ್ಡಾಯವಾಗಿ ಹೋಗ್ತಾರೆ. ಅವರಿಗೆ ಇರುವಂತಹ ಕಂಡೀಷನ್ ಏನು ಅಂತಂದರೆ, ಇದು ಎನ್ಯುಮರೇಷನ್ ಫಾರ್ಮ್ NHR 3 ಅಂತ ಇರ್ತದ, ತಮ್ಮ ಹತ್ರನ ಕಾಪಿ ಕೊಟ್ಟಿದ್ದೀವಿ. ಈ ಫಾರ್ಮು ಪ್ರೀ ಪ್ರಿಂಟೆಡ್, ಅಂದರೆ 2026ರ ಜೂನ್ 16ನೇ ತಾರೀಕಿನವರೆಗೂ ಯಾವ್ಯಾವ ಮತದಾರರು ನಮ್ಮ ಮತದಾರರ ಯಾದಿ ಒಳಗೆ ಹೆಸರು ಇರ್ತದಲ್ಲ, ಅವ್ರೆಲ್ಲರಿಗೂ ಈ ಪ್ರೀ ಪ್ರಿಂಟೆಡ್ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. 2 ಕಾಪಿ ಒಳಗೆ, ಡೂಪ್ಲಿಕೇಟ್ ಕಾಪಿ ಒಳಗೆ ಬರ್ತದೆ. ಈ ಕಾಪಿನ ನಾವೇನು ಮಾಡ್ತೀವಿ, ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರಲ್ಲ, ಮತಗಟ್ಟೆ ಅಧಿಕಾರಿಗಳು, ಅವರಿಗೆ 2 ಕಾಪಿ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ವೋಟರ್ ಇದ್ದೆ ಅಂತಂದರೆ ನನ್ನ ಹೆಸರಿಗೆ 2 ಕಾಪಿ ಬರ್ತವೆ. ಆ 2 ಕಾಪಿ ಬಂದು ಅವರು ನಮಗೆ ಕೊಡ್ತಾರೆ. ನನ್ನ ಮನೆ ಒಳಗೆ 3-4 ಜನ ಇದ್ರು ಅಂತಂದರೆ, ಯಾರಾದರೂ ಒಬ್ಬ ಅಡಲ್ಟ್ ಮೆಂಬರ್ ಆಫ್ ದ್ಯಾಟ್ ಹೌಸ್, ಹಂಗೆ ಇದೆ ಗೈಡ್ಲೈನ್ಸ್, ಇರೋದು ಹಾಗೆ, ಆಫ್ ದ್ಯಾಟ್ ಹೌಸ್ ಆ 4 ಜನರದು ಅಂದರೆ 8 ಕಾಪಿಗಳನ್ನು ಬೂತ್ ಲೆವೆಲ್ ಆಫೀಸರ್ ಒಂದು ಮನೆಗೆ ಕೊಡ್ತಾರೆ, ರಿಸೀವ್ ಸೈನ್ ಮಾಡ್ತಾರೆ, ಅದು ಅವ್ರ ಪ್ರೊಸೀಜರ್ ಮಾಡ್ಕೊತಾರೆ. ಇಲ್ಲಿ ಬೂತ್ ಲೆವೆಲ್ ಆಫೀಸರ್ಗಳು ಕಡ್ಡಾಯವಾಗಿ ಯಾವುದಾದ್ರೂ ಮನೆ ಫಸ್ಟ್ ವಿಸಿಟ್ ಮಾಡಿದಾಗ ಕ್ಲೋಸ್ ಆಗಿತ್ತು ಅಂದರೆ,
ಆ ಕ್ಲೋಸ್ ಆಗಿರುವಂತಹ ಮನೆಗೆ ಕಡ್ಡಾಯವಾಗಿ ಅವರು 3 ಸಲ ಹೋಗ್ಬೇಕು. 3 ಸಲ ಹೋದಾಗ್ಲೂ ಸಹ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರನ್ನ ನಾವು ಹಿಯರಿಂಗ್ ಕರಿತೀವಿ, ವಿಚಾರಣೆ ಕರಿತೀವಿ. ಅದು ಮುಂದಿನ ದಿನಾಂಕಗಳಲ್ಲಿ ಶುರುವಾಗ್ತದೆ. ಸೊ ಕಡ್ಡಾಯವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳು 3 ಸಲ ಹೋಗಿ ಎಸ್ ಇಲ್ಲಿ ಈ ಮನೆ ಒಳಗೆ ಯಾರೂ ಇಲ್ಲ, ಈ ಮನೆ ಕ್ಲೋಸ್ ಆಗ್ಯದ, ಬಂದಾಗ್ಯದ ಅಂತ ಹೇಳಿ ಅವರು ಒಂದು ಚುನಾವಣಾ ಆಯೋಗದಿಂದ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಕೆಂಪು ಕಲರ್ ಸ್ಟಿಕ್ಕರ್, ಕ್ಲೋಸ್ ಆಗಿರುವಂತಹ ಮನೆಗಳಿಗೆ ಅದನ್ನ ಹಚ್ಚಿ ಬರಬೇಕು. ಕ್ಲೋಸ್ ಆಗಿರ್ಲಿಲ್ಲ, ಅವ್ರು ಅವೈಲಬಲ್ ಇದ್ರು, ಈ ಫಾರ್ಮ್ಗಳನ್ನ ನಾವು ಕೊಟ್ಟಿದ್ವಿ ಅಂತಂದ್ರೆ ಅದು ಪರ್ಪಲ್ ಕಲರ್ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಅವು ನಮ್ಗೆ ಇನ್ನೂ ಬಂದಿಲ್ಲ, ನಾವು ಮತ್ತೆ ಈ ಎಲ್ಲ ದಾಖಲೆಗಳು ಬಂದಾದ್ಮೇಲೆ ಮತ್ತೆ ಸಾರ್ವಜನಿಕರಿಗೆ ತೋರಿಸೋದಕ್ಕೆ ಆ ಸ್ಟಿಕ್ಕರ್ಗಳನ್ನ ಪ್ರತಿ ನಿಮ್ಗೊಂದು ಕಳಿಸ್ತೇವೆ, ಇಲ್ಲ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ಕರಿತೀವಿ. ಸೊ ಅದನ್ನು ಸಹ ಯಾವ ಮನೆಗೆ ನಾವು ಇವ್ರು ಸಬ್ಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಪರ್ಪಲ್ ಕಲರ್ದ ಚೌಕ ಇರುವಂತಹ ಸ್ಟಿಕ್ಕರ್ ಅನ್ನ ಹಚ್ಚಿ ಬರ್ತಾರೆ. ಇದು ಮ್ಯಾಂಡೇಟರಿ ವರ್ಕ್ BLO ಮಾಡಬೇಕಾಗಿರೋದು. ಸೊ ಸುಮಾರು ಒಂದು 800-900 ವೋಟರ್ಸ್ ಇರುವಂತಹ ಒಂದು ಪೋಲಿಂಗ್ ಸ್ಟೇಷನ್ಗೆ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲೂ ಎಲ್ಲ ಮತದಾರರಲ್ಲೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ಹಂಚಿಕೆ ಮಾಡೋದು. ಅದರ ನಂತರ ಏನು ಒಂದು ತಿಂಗಳು ನಮ್ಗೆ ಟೈಮ್ ಅದಲ್ಲ, 30/6/26ರಿಂದ 29/7/26ವರೆಗೂ ಆ ಸಮಯದಲ್ಲಿ ಮತ್ತೆ ಕೊಟ್ಟಿರುವಂತಹ ಫಾರ್ಮ್ಗಳನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅವರು ಎಲ್ಲಾ ಮನೆಗಳಿಗೂ ಹೋಗಿ ಎಲ್ಲಾ ಮತದಾರರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ನಮಗೆ ಕಂಡೀಷನ್, ಈಗ ನಾನು ಮುಂಚಿತವಾಗಿ ಹೇಳಿದ್ದೆಲ್ಲ, ಅಲ್ಲಿ ಕಂಡೀಷನ್ ಏನಂದ್ರೆ ಸಾರ್ವಜನಿಕರು ಈ ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು ಅನ್ನೋದನ್ನ ಮತದಾರರು, ಇಲ್ಲಿ ಪ್ರೀ ಪ್ರಿಂಟೆಡ್ ಫಾರ್ಮ್ ಇರ್ತದೆ. ಇಲ್ಲಿ ಎಲೆಕ್ಟರ್ಸ್ ನೇಮ್, ಎಪಿಕ್ ಅಡ್ರೆಸ್, ಸೀರಿಯಲ್ ನಂಬರ್, ಪಾರ್ಟ್ ನೇಮ್, ಕಾನ್ಸ್ಟಿಟ್ಯೂನ್ಸಿ ಹೆಸರು, QR ಕೋಡ್. ಪ್ರತಿ ಒಬ್ಬ ಮತದಾರನಿಗೂ ಅವನದೇ ಆದಂತಹ ಸಪ್ರೇಟ್ QR ಕೋಡ್ ಅನ್ನ ಆಟೋಮೆಟಿಕ್ಲಿ ಜನರೇಟ್ ಆಗಿರ್ತದೆ. ಒಂದು ಇಲ್ಲದ ನೋಡ್ರಿ, ಆಲ್ರೆಡಿ ಪ್ರಿಂಟ್ ಆಗಿರೋದು. ಸೊ ಫಾರ್ ಎಕ್ಸಾಂಪಲ್ ಮತದಾರನ ಹೆಸರು ಮಹದೇವ್ ಬಡಿಗೆ, ಆಮೇಲೆ ಭಾಗ ಸಂಖ್ಯೆ 103 ಸರ್ಕಾರಿ ಕನ್ನಡ ಶಾಲೆ ಚಿಕ್ಕಪಡಸಲಗಿ, ಕಾನ್ಸ್ಟಿಟ್ಯೂನ್ಸಿ ಚಮಕಂಡಿ. ಅವನ ಆ್ಯಪ್ ಇದೇನದಲ್ಲ, ಆ್ಯಪ್ ಒಳಗೆ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ವಿ ಅಂದ್ರೆ ಪಬ್ಲಿಕ್ಕಿಗೂ